ಶ್ರಮಾದಿನಗಳ ಧ್ಯಾನವನ್ನು ಆಲಿಸುವ ಪ್ರಿಯ ವೀಕ್ಷಕರೇ, ವಿನಯಶೀಲ ದಯಾಮಯ ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಯೇಸು ಶಿಷ್ಯರ ಪಾದಗಳನ್ನು ತೊಳೆದದ್ದು ಎಂಬ ಪ್ರಸ್ತಾಪದ ಬಗ್ಗೆ ಧ್ಯಾನಿಸಲು ನಮ್ಮನ್ನೇ ಪವಿತ್ರಾತ್ಮರಿಗೆ ಸಮರ್ಪಿಸೋಣ. ದೇವರ ವಾಕ್ಯ ಯೆಹೋವನ ಶುಭ ಸಂದೇಶ 13ನೇ ಅಧ್ಯಾಯ 1-20. ಯೆಹೋವನ ಶುಭ ಸಂದೇಶ 13ನೇ ಅಧ್ಯಾಯ 1-20. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ. ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು ಎಂದು ಯೇಸು ಸ್ವಾಮಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಆ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಯೇಸುವನ್ನು ಗುರುದ್ರೋಹದಿಂದ ಹಿಡಿದುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಸೀಮೋನನ ಮಗ ಇಸ್ಕೋರಿಯೋತಿನ ಯೂದನಲ್ಲಿ ಈಗಾಗಲೇ ಹುಟ್ಟಿಸಿದ್ದನು. ಊಟಕ್ಕೆ ಎಲ್ಲರೂ ಕುಳಿತಿದ್ದರು. ಪಿತನು ಎಲ್ಲವನ್ನು ತಮ್ಮ ಕೈಗೆ ಒಪ್ಪಿಸಿರುವರೆಂದೂ ತಾವು ದೇವರ ಬಳಿಯಿಂದ ಬಂದಿದ್ದು ಈಗ ದೇವರ ಬಳಿಗೆ ಮರಳುತ್ತಿದ್ದೇನೆಂದು ಯೇಸುವಿಗೆ ತಿಳಿದಿತ್ತು. ಅವರು ಊಟದಿಂದ ಎದ್ದು ತಮ್ಮ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು, ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡರು. ಅನಂತರ ಒಂದು ಬೋಗುಣಿಗೆ ನೀರು ಸುರಿದುಕೊಂಡು ತಮ್ಮ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತಾವು ಕಟ್ಟಿಕೊಂಡಿದ್ದ ಅಂಗವಸ್ತ್ರದಿಂದ ವರಸತೊಡಗಿದರು. ಹೀಗೆ ಅವರು ಸಿಮೋನ ಪೇತ್ರನ ಹತ್ತಿರಕ್ಕೆ ಬಂದಾಗ ಆತ, ಪ್ರಭುವೇ, ನೀವು ನನ್ನ ಕಾಲುಗಳನ್ನು ತೊಳೆಯುವುದೇ ಎಂದನು. ಯೇಸು, ನಾನು ಮಾಡುತ್ತಿರುವುದು ನಿನಗೀಗ ಅರ್ಥವಾಗದು, ಮುಂದೆ ಅರ್ಥವಾಗುತ್ತದೆ ಎಂದು ಉತ್ತರಿಸಿದರು. ನೀವು ನನ್ನ ಕಾಲುಗಳನ್ನು ತೊಳೆಯುವುದು ಎಂದಿಗೂ ಕೂಡದು ಎಂದು ಪೇತ್ರನು ಪ್ರತಿಭಟಿಸಿದನು. ಅದಕ್ಕೆ ಯೇಸು, ನಾನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲು ಇಲ್ಲ ಎಂದು ನುಡಿದರು. ಆಗ ಪೇತ್ರನು, ಹಾಗಾದರೆ ಪ್ರಭು, ನನ್ನ ಕಾಲುಗಳನ್ನು ಮಾತ್ರವಲ್ಲ, ನನ್ನ ಕೈಗಳನ್ನೂ ತಲೆಯನ್ನೂ ತೊಳೆಯಿರಿ ಎಂದನು. ಯೇಸು, ಸ್ನಾನ ಮಾಡಿಕೊಂಡವನು ಕಾಲುಗಳನ್ನು ತೊಳೆದುಕೊಂಡರೆ ಸಾಕು, ಅವನ ಮೈಯೆಲ್ಲ ಶುದ್ಧವಾಗಿರುತ್ತದೆ. ನೀವು ಕೂಡ ಶುದ್ಧರಾಗಿದ್ದೀರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ತಮ್ಮನ್ನು ಗುರುದ್ರೋಹದಿಂದ ಹಿಡಿದುಕೊಡುವವನು ಯಾರೆಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು, ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂದು ಹೇಳಿದರು. ಶಿಷ್ಯರ ಪಾದಗಳನ್ನು ತೊಳೆದ ಮೇಲೆ ಯೇಸು ತಮ್ಮ ಮೇಲು ಹೊದಿಕೆಯನ್ನು ಹಾಕಿಕೊಂಡು ಕುಳಿತುಕೊಂಡರು. ತಮ್ಮ ಶಿಷ್ಯರಿಗೆ, ನಿಮಗೆ ನಾನು ಮಾಡಿರುವುದು ಏನೆಂದು ಅರ್ಥವಾಯಿತೇ? ಬೋಧಕರೇ, ಪ್ರಭುವೇ ಎಂದು ನೀವು ನನ್ನನ್ನು ಕರೆಯುತ್ತೀರಿ. ನೀವು ಹಾಗೆ ಹೇಳುವುದು ಸರಿಯೇ. ನಾನು ಬೋಧಕನೂ ಹೌದು, ಪ್ರಭುವೂ ಹೌದು. ನಿಮಗೆ ಪ್ರಭುವೂ ಬೋಧಕನೂ ಆಗಿರುವ ನಾನೇ ನಿಮ್ಮ ಕಾಲುಗಳನ್ನು ತೊಳೆದಿರುವಾಗ ನೀವು ಸಹ ಒಬ್ಬರ ಕಾಲುಗಳನ್ನು ಇನ್ನೊಬ್ಬರು ತೊಳೆಯುವ ಹಂಗಿನಲ್ಲಿದ್ದೀರಿ. ನಾನು ನಿಮಗೆ ಒಂದು ಆದರ್ಶವನ್ನು ಕೊಟ್ಟಿದ್ದೇನೆ. ನಾನು ನಿಮಗೆ ಮಾಡಿದಂತೆಯೇ ನೀವು ಇತರರಿಗೆ ಮಾಡಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಧನಿಗಿಂತ ದಾಸನು ದೊಡ್ಡವನಲ್ಲ, ಅಂತೆಯೇ ಕಳುಹಿಸಲಾದವನು ಕಳಿಸುವವನಿಗಿಂತ ಶ್ರೇಷ್ಠನಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ನೀವು ಧನ್ಯರು. ನಾನು ನಿಮ್ಮೆಲ್ಲರನ್ನು ಕುರಿತು ಹೀಗೆ ಹೇಳುತ್ತಾ ಇಲ್ಲ. ಯಾರನ್ನು ನಾನು ಆರಿಸಿಕೊಂಡಿದ್ದೇನೆಂಬುದು ನನಗೆ ಗೊತ್ತು. ಆದರೆ ನನ್ನೊಡನೆ ಉಂಡವನೇ ನನಗೆ ದ್ರೋಹ ಬಗೆದನು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ಮಾತು ಈಡೇರಬೇಕಾಗಿದೆ. ಅದು ಈಡೇರುವಾಗ ಇರುವಾತನು ನಾನೇ ಎಂದು ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ಹೇಳುತ್ತಿದ್ದೇನೆ. ನಾನು ಕಳುಹಿಸಿದಾತನನ್ನು ಬರಮಾಡಿಕೊಳ್ಳುವವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆ. ನನ್ನನ್ನು ಬರಮಾಡಿಕೊಳ್ಳುವವನು ನನ್ನನ್ನು ಕಳುಹಿಸಿದಾತನನ್ನೇ ಬರಮಾಡಿಕೊಳ್ಳುತ್ತಾನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ದೇವರ ವಾಕ್ಯವನ್ನು ಆಲಿಸಿದ ಪ್ರಿಯ ವೀಕ್ಷಕರೇ, ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರೀತಿಯ ಪರಮಾವಧಿಯನ್ನು ತೋರಿಸಿದ ಯೇಸು ಸ್ವಾಮಿಯ ಆದರ್ಶವನ್ನು ಧ್ಯಾನಿಸೋಣ. ನಾನು ನನ್ನದು ಎಂಬ ದುರಹಂಕಾರದಿಂದ ಭೂಲೋಕದಲ್ಲಿ ಅಶಾಂತಿ ಹರಡಿರುವಾಗ ಒಡೆಯರಿಗೆಲ್ಲ ಒಡೆಯನು ರಾಜಾದಿರಾಜನೂ ಆದ
ಯೇಸುವಿನ ಸೇವೆಯ ಪರಮಾವಧಿ ಮನುಕುಲಕ್ಕೆ ಆದರ್ಶ. ಹಾಗಾದರೆ ಬೋಧಿಸಿದಂತೆ ಜೀವಿಸಿದ ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಆಲಿಸೋಣ, ಧ್ಯಾನಿಸೋಣ, ಜೀವಿಸೋಣ. ಲೂಕ 18ರಲ್ಲಿ ವಚನ 9ರಿಂದ ಫರಿಸಾಯನು ಮತ್ತು ಸುಂಕದವನ ಸಾಮತಿಯನ್ನು ಹೇಳಿದ ಯೇಸು, ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದು ನುಡಿಯುತ್ತಾರೆ. ನಮ್ಮ ಪ್ರಾರ್ಥನಾ ಜೀವಿತದಲ್ಲೂ ಸೇವೆಯಲ್ಲಿಯೂ ಸ್ನಾನಿಕ ಯೌವನ ನುಡಿದಂತೆ ಆತ ಬೆಳೆಯುತ್ತಿರಬೇಕು ಅಥವಾ ವೃದ್ಧಿಯಾಗಬೇಕು, ನಾವು ಅಳಿಯುತ್ತಿರಬೇಕು. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯ 20ರಿಂದ ಅಧಿಕಾರದ ಆಸೆ ವ್ಯಕ್ತಪಡಿಸಿದ ಜೆಬೇದೆಯನ ಪುತ್ರರ ಮೇಲೆ ಇತರ 10 ಮಂದಿ ಶಿಷ್ಯರು ಸಿಟ್ಟುಗೊಂಡಾಗ, ಆಳಾಗಬಲ್ಲವ ಅರಸನಾಗಬಲ್ಲ ಎಂದ ಯೇಸು ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಧಿಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕ ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ನಮ್ಮ ಕುಟುಂಬಗಳಲ್ಲಿ ನಾವು ಸೇವೆ ಮಾಡುವ ವ್ಯಕ್ತಿಗಳಾಗೋಣ ಪ್ರಿಯರೇ. ಕುಟುಂಬದಲ್ಲಿರುವ ಇಳಿ ವಯಸ್ಸಿನ ಸದಸ್ಯರಲ್ಲಿ, ರೋಗಿಗಳಲ್ಲಿ ಯೇಸುವನ್ನು ಕಂಡು ಅವರಿಗಾಗಿ ಜೀವಿಸೋಣ. ಆದುದರಿಂದ ಲೂಕ ಶುಭ ಸಂದೇಶ 17ನೇ ಅಧ್ಯಾಯ 7ರಿಂದ ಪ್ರಭು ನುಡಿದಂತೆ, ಮಾನವರಾದ ನಾವೆಲ್ಲರೂ ದೇವರ ಊಳಿಗದವರು. ನಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದು ನಮ್ರತೆಯಿಂದ ಒಪ್ಪಿಕೊಂಡು ಮುನ್ನಡೆದಾಗಲೇ ದೇವರ ಸಾಮ್ರಾಜ್ಯವನ್ನು ನಮ್ಮ ಕುಟುಂಬದಲ್ಲಿ, ಸಭೆಗಳಲ್ಲಿ, ಸಮಾಜದಲ್ಲಿ ಕಟ್ಟಲು ಸಾಧ್ಯ. ಯೇಸುವಿನಿಂದ ಇಷ್ಟೊಂದು ಬೋಧನೆಯನ್ನು ಕೇಳಿದರೂ ಯೇಸುವಿನ ಯಾತನೆಯ ಕೊನೆಯ ಕ್ಷಣ ಹತ್ತಿರವಾಗುವ ಸಮಯ ಬಂದಾಗಲೂ ತಮ್ಮಲ್ಲಿ ಅತಿ ಶ್ರೇಷ್ಠನು ಯಾರು ಎಂಬ ವಾದ ವಿವಾದವು ಶಿಷ್ಯರಲ್ಲಿ ಎದ್ದಿತು. ಆಗ ಯೇಸು ಲೂಕನ ಶುಭ ಸಂದೇಶ 22ನೇ ಅಧ್ಯಾಯ 25ರಿಂದ 27ರ ತನಕ, ನಾಯಕನು ಸೇವಕನಾಗಲಿ ಎಂದು ತಮ್ಮ ಶಿಷ್ಯರಿಗೆ ಕಲಿಸುತ್ತಾರೆ. 27ನೇ ವಾಕ್ಯದಲ್ಲಿ ಯೇಸು ಇಂತೆನ್ನುತ್ತಾರೆ, ಈ ಇಬ್ಬರಲ್ಲಿ ದೊಡ್ಡವನು ಯಾರು? ಊಟ ಮಾಡುವವನೋ ಊಟ ಬಡಿಸುವವನು? ಖಂಡಿತವಾಗಿ ಊಟ ಮಾಡುವವನು. ಆದರೂ ಊಟ ಬಡಿಸುವ ಊಳಿಗದವನಂತೆ ನಾನು ನಿಮ್ಮ ನಡುವೆ ಇದ್ದೇನೆ. ಹೀಗೆ ನುಡಿದ ಯೇಸು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ತನ್ನ ಮಹಿಮೆಯ ಮೇಲು ಹೊದಿಕೆಯನ್ನು ತೆಗೆದಿಟ್ಟರು. ಬಳಿಕ ಒಬ್ಬ ದಾಸನಂತೆ ಅಂಗವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ ಚಿತ್ರಿಸಿದ ದೀನ ಯೇಸುವಾಗಿ ತನ್ನನ್ನೇ ತಗ್ಗಿಸಿಕೊಂಡು ಶಿಷ್ಯರ ಪಾದಗಳನ್ನು ತೊಳೆದು ಪ್ರೀತಿಯ ಪರಮಾವಧಿಯನ್ನು, ಸೇವೆಯ ಪರಮಾವಧಿಯನ್ನು ಮಾನವ ಕುಲಕ್ಕೆ ತೋರಿಸಿಕೊಟ್ಟರು. ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಾದ ನಾವು ನಮ್ಮ ಲೌಕಿಕ ಜ್ಞಾನ, ವಿದ್ಯಾರ್ಹತೆ, ನಮ್ಮ ಅಂತಸ್ತು, ಸಂಪತ್ತು ಇವೆಲ್ಲವನ್ನು ಮರೆತು ಸೇವಕನಾಗಲು ಸಿದ್ಧರಾಗಿರಬೇಕು. ಫಿಲಿಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 3ರಿಂದ 5ನೇ ವಾಕ್ಯದಲ್ಲಿ ದೇವರ ವಾಕ್ಯ ಇಂತೆನ್ನುತ್ತದೆ, ಸ್ವಾರ್ಥ ಸಾಧನೆಗಾಗಲಿ ದಂಭಚಾರಕ್ಕಾಗಲಿ ಏನನ್ನು ಮಾಡಬೇಡಿ, ಪರಸ್ಪರ ನಮ್ರತೆಯಿಂದ ನಡೆದುಕೊಳ್ಳಿ, ಇತರರು ನಿಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸಿರಿ, ಸ್ವಹಿತವನ್ನೇ ಗಮನಿಸದೆ ಪರರ ಹಿತವನ್ನು ಬಯಸಿರಿ, ಕ್ರಿಸ್ತ ಯೇಸುವಿನಲ್ಲಿರುವ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ.
1 ಯೋಹಾನ 2ನೇ ಅಧ್ಯಾಯ 6ನೇ ವಾಕ್ಯ ಹೇಳುವಂತೆ, ತಾನು ದೇವರಲ್ಲಿ ನೆಲೆಸಿದ್ದೇನೆಂದು ಹೇಳುವವನು ಕ್ರಿಸ್ತ ಯೇಸು ಜೀವಿಸಿದಂತೆಯೇ ಜೀವಿಸಬೇಕು. ಕೋಲ್ಕತ್ತಾದ ಮದರ್ ತೆರೇಸರವರಿಗೆ ಇದು ಸಾಧ್ಯವಾಯಿತು. ದೀನ ದಲಿತರ ಸೇವೆಯಲ್ಲಿ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಪಂಚದಾದ್ಯಂತ ಯೇಸುವಿಗೆ ಸಾಕ್ಷಿಯಾಗಿ ಎಲ್ಲ ಜಾತಿ ಧರ್ಮದವರಿಗೆ ಪ್ರೀತಿಯ ತಾಯಿಯಾದರು. ಅವರು ನುಡಿದ ಮಾತು, ನಾನು ದೇವರ ಕೈಯಲ್ಲಿ ಒಂದು ಪೆನ್ಸಿಲ್ ಇದ್ದ ಹಾಗೆ. ಈ ಅಸಹಾಯಕಗಳನ್ನು ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾರಷ್ಟೆ. ಆದುದರಿಂದಲೇ ಅವರು ಸ್ವಾರ್ಥ, ಅಭಿಲಾಷೆ ಇವೆಲ್ಲವನ್ನು ಬದಿಗೊತ್ತಿ ಪುರಸ್ಕಾರ, ಸನ್ಮಾನ ಯಾವುದನ್ನೂ ಅಪೇಕ್ಷಿಸದೆ ಪ್ರೀತಿ ಮತ್ತು ಕರುಣೆಯಿಂದ ವಿಶ್ವಕ್ಕೆ ಯೇಸು ಕ್ರಿಸ್ತರನ್ನು ಪ್ರತಿಬಿಂಬಿಸುವ ಕನ್ನಡಿಯಾದರು. 1 ಕೊರಿಂಥ್ಯ 4:7 ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನಾಗಿಸಿದವರು ಯಾರು? ದೇವರಿಂದ ಪಡೆಯದೇ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ? ಹೀಗೆ ಎಲ್ಲವನ್ನು ದೇವರಿಂದ ಪಡೆದ ಮೇಲೆ ಪಡೆಯದವನಂತೆ ಜಂಬ ಕೊಚ್ಚಿಕೊಳ್ಳುವುದೇಕೆ? ಗಲಾತ್ಯದವರಿಗೆ ಬರೆದ ಪತ್ರ 5ನೇ ಅಧ್ಯಾಯ 26ನೇ ವಾಕ್ಯ. ನಾವು ಅಹಂಕಾರಿಗಳಾಗಿರಬಾರದು, ಒಬ್ಬರನ್ನೊಬ್ಬರು ಕೆಣಕಬಾರದು, ಒಬ್ಬರ ಮೇಲೊಬ್ಬರು ಹೊಟ್ಟೆಕಿಚ್ಚು ಪಡಬಾರದು. ನಾನು ನೀವು ಹೇಳಬೇಕಾದದ್ದು ಇಷ್ಟೇ, ನಾನು ಈಗ ಈ ಸ್ಥಿತಿಯಲ್ಲಿ ಇರುವುದು ದೇವರ ಅನುಗ್ರಹದಿಂದಲೇ. ಅವರ ಅನುಗ್ರಹ ನನ್ನಲ್ಲಿ ವ್ಯರ್ಥವಾಗಲಿಲ್ಲ. ಅದಕ್ಕಾಗಿ ಸ್ತೋತ್ರ ಪ್ರಭುವೇ, ವಂದನೆ ಪ್ರಭುವೇ, ಮಹಿಮೆ ಕರ್ತರೆ. ಯೇಸುವಿನ ತಾಯಿ ಮರಿಯಳ ಸ್ತುತಿಗೀತೆ ನಮ್ಮದಾಗಲಿ. ಯಾಕೋಬನ ಪತ್ರ 4ನೇ ಅಧ್ಯಾಯ 6 ಓದುವಂತೆ, ದೇವರು ನಮಗೆ ದಯಪಾಲಿಸುವ ವರಪ್ರಸಾದ ಅತ್ಯಧಿಕವಾದುದು. ಎಂತಲೇ, ದೇವರು ಗರ್ವಿಷ್ಠರನ್ನು ವಿರೋಧಿಸುತ್ತಾರೆ, ದೀನ ದಲಿತರಿಗೆ ಕೃಪಾವರವನ್ನು ಅನುಗ್ರಹಿಸುತ್ತಾರೆ ಎಂಬುದನ್ನು ದೃಢವಾಗಿ ನಂಬಿ ಪ್ರಾರ್ಥನೆಯಾಗಿ ಈ ಹಾಡನ್ನು ಹಾಡೋಣ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನಿನ್ನಾದೆಯಲ್ಲ, ನಾನೇನು ಅಲ್ಲ ನಿನ್ನಾದೆಯಲ್ಲ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ, ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆಯಲ್ಲ,
ನಾನೇನು ಅಲ್ಲ ನೀನಾದೆಯಲ್ಲ. ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ. ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ಸುವಾರ್ತೆ ತಲುಪದ ಊರು ಇರಲೇಬಾ